ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಂದಿ ಬೆಟ್ಟಕ್ಕೆ ಅಂತ ಹೊರಟ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಕ್ಕನ ಮಗಳದು ಬರ್ಡೇ ಇತ್ತು. ಸೊ ಅವಳು ಕೇಳ್ತಾ ಇದ್ಲು ಎಲ್ಲಾದರೂ ಹೋಗೋಣ ಅಂತ. ನಾವು ನಂದಿ ಬೆಟ್ಟಕ್ಕೆ ಅಂತ ನಾವು ಇಲ್ಲಿಂದ ಮಾರ್ನಿಂಗ್ 7 o'clock ಆ ಥರ ಮನೆ ಬಿಟ್ವಿ. ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹೋಗಬೇಕು ಅಂತೇಳ್ಬಿಟ್ಟು. ನಾವು ಸಡನ್ನಾಗಿ ಅಂದ್ಕೊಂಡಿದ್ದು. ನಮಗೆ ತುಂಬ ನಿಯರ್ ಆಗಿದೆ ನಂದಿ ಹಿಲ್ಸ್. ನಿಯರ್ಲಿ ಒಂದು 20 ಕಿಲೋಮೀಟರ್ಸ್ ಅಷ್ಟೇ ನಮಗೆ. ತುಂಬ ದೂರನೂ ಇಲ್ಲ ನಮಗೆ. ಸೊ ನಾವು ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲ ವ್ಯೂ ತುಂಬ ಚೆನ್ನಾಗಿತ್ತು. ಅಂದರೆ ಇಲ್ಲಿ ತುಂಬ ಜನ ತುಂಬ ದೂರದಿಂದನೂ ಬರ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಸನ್ರೈಸ್ ನೋಡೋದಕ್ಕೆ ಅಂತಲೇ ತುಂಬ ದೂರದಿಂದ ಟ್ರಿಪ್ಪಿಗೆ ಬಂದಿರೋರು, ಸಿಟಿ ಕಡೆಯಿಂದ ಬರೋರು ತುಂಬ ಜನ ಬರ್ತಾರೆ ಇಲ್ಲಿ. ಅಂದರೆ ನಾವು ಸಂಡೇ ಬಂದಿರೋದ್ರಿಂದ ತುಂಬ ರಶ್ ಇತ್ತು. ಕ್ರೌಡ್ ಅಂತೂ ತುಂಬಾ ಇತ್ತು. ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸಂಡೇ ಟೈಮ್ ಅಂತೂ ಬರಲೇಬೇಡಿ. ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಆವಾಗ. ನೋಡಿ, ನಾವು ರೋಡಲ್ಲಿ ಹೋಗ್ತಾ ಇದ್ದಂಗೆ ಇಲ್ಲಿ ಸೈಕಲ್ನ ರೈಡ್ ಮಾಡಿಕೊಂಡು ಬರ್ತಾಯಿದ್ರು. ಅಂದರೆ ಇಲ್ಲಿ ಬೆಟ್ಟದ ಮೇಲೆವರೆಗೂ ತುಳ್ಕೊಂಬರ್ತಾರೆ ಅವರು. ಪಾಪ ಅವರು ಅದು ಹೇಗೆ ಬರ್ತಾರೋ ಏನೋ ಗೊತ್ತಿಲ್ಲ. ನಮಗೆ ಕಾರಲ್ಲಿ ಹೋಗ್ತಿದ್ರೇ ತುಂಬ ದೂರ ಅಂತ ಅನ್ನಿಸ್ತು. ಹಾಗೆ ಕೆಲವರು ಇಲ್ಲಿ ಎಲ್ಲೆಲ್ಲಿ ವ್ಯೂ ಚೆನ್ನಾಗಿರುತ್ತೋ ಅಲ್ಲಲ್ಲಿ ಪಾರ್ಕ್ ಮಾಡಿಕೊಂಡು ಕಾರ್ನ ಅಲ್ಲಿ ಫೋಟೋಸ್ನ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿಂದ ಹೋದ್ಮೇಲೆ ಒಂದು ರೌಂಡ್ ಏನೋ ಹಾಕಿದ್ವಿ ಅಷ್ಟೇ. ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಕ್ರೌಡ್ ಇದೆ ಅಂತೇಳ್ಬಿಟ್ಟು. ನಾವು ಹೋಗೋಷ್ಟೊತ್ತಿಗೆ 7:15 ಆಗಿತ್ತು. ತುಂಬ ಕಾರುಗಳು ನಮ್ಮ ಮುಂದೆ ತುಂಬ ಕಾರುಗಳು ಇತ್ತು. ಅಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ. ಟ್ರಾಫಿಕ್ ತುಂಬ ಇತ್ತು ಅಂತೇಳ್ಬಿಟ್ಟು ನಾವು ಇನ್ನೂ ಮೇಲೆ ಹೋಗೋದು ತುಂಬ ಒಂದು 6-7 ಕಿಲೋಮೀಟರ್ಸ್ ಇತ್ತು. ಸೊ ನೋಡಿ, ನಮ್ಮ ಮುಂದೆ ನಿಯರ್ಲಿ ಒಂದು 30-40 ಕಾರ್ಸ್ ಇತ್ತು. ಅವ್ರನ್ನ ಯಾರನ್ನೋ ಕೇಳಿದ್ದಕ್ಕೆ 2 hours ಆಗುತ್ತೆ ನೀವು ಒಳಗಡೆ ಹೋಗೋಷ್ಟೊತ್ತಿಗೆ ಅಂತಂದು ಮೇಲಕ್ಕೆ. ನಮ್ಮ ಹಿಂದೆನೂ ಅಷ್ಟೇ ತುಂಬ ಕಾರ್ಸ್ ಎಲ್ಲ ಕ್ಯೂ ನಿಂತಿತ್ತು. ಸರಿ ಅಂತ ನಾವು ಮಧ್ಯದಲ್ಲೇ ಡ್ರಾಪ್ ಆಗಿಬಿಟ್ಟು ಈ ಥರ ನಾವು ವಾಪಸ್ ಬಂದುಬಿಟ್ವಿ. ನೀವು ಏನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ವೀಕೆಂಡ್ಸಲ್ಲಂತೂ ನೀವು 5:30 ಆ ಥರ ಮಾರ್ನಿಂಗ್ ಆದರೆ ಆ ಟೈಮಲ್ಲಿ ಬಂದರೆ ಸರಿ ಹೋಗುತ್ತೆ. ಏನಾದರೂ ನೀವು ಅಪ್ಪಿತಪ್ಪಿ 8-9 ಆ ಥರ ಬಂದರೆ ಅಂತೂ ನೀವು ಇಲ್ಲಿ ಸಿಕ್ಕಾಕ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ನಾವು ಫೋಟೋಶೂಟ್ನೆಲ್ಲ, ಅಂದರೆ ಇಲ್ಲಿ 1-2 ಫೋಟೋಸ್ನ ತೊಗೊಂಡು ನಾವು ಬಂದುಬಿಟ್ವಿ. ವೀಕೆಂಡ್ಸಲ್ಲಂತೂ ಬರೋಕ್ಕೆ ಆಗೋದಿಲ್ಲ. ಬಂದ್ರೂ ತುಂಬ ಅರ್ಲಿಯಾಗಿ ಬರಬೇಕಾಗುತ್ತೆ. ಸೊ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ನಾವು ವೀಕೆಂಡ್ಸಲ್ಲಿ ಬರಲಿಲ್ಲ, ಅಂದರೆ ವೀಕ್ ಡೇಸಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ವೀಕ್ ಡೇಸಲ್ಲಿ ಬಂದಮೇಲೆ ಇಲ್ಲಿ ಕಾರ್ಗೆಲ್ಲ ಮೇಲೆ ಹೋಗೋದಕ್ಕೆ ಅಲೋ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲ್ಲಿ, ಅಂದರೆ ವೀಕ್ ಡೇಸಲ್ಲೇ ಹೋಗ್ತೀವಿ ನಾವು. ಆವಾಗ ಹೋದ್ಮೇಲೆ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಅವತ್ತು ಅಂದರೆ ನೀವು ಏನಾದರೂ ಬರೋಂಗಿದ್ರೆ ವೀಕ್ ಡೇಸಲ್ಲಿ ಆವಾಗೇನು ಕ್ರೌಡ್ ಇರೋದಿಲ್ಲ. ಸೊ ನೀವು ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ಸನ್ರೈಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಎಸ್ಪೆಷಲಿ ಮಂಜು ಬೀಳ್ತಾ ಇರುತ್ತಲ್ವ, ಅಂಥ ಟೈಮಲ್ಲಿ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾವು ಇವಾಗ ಮನೆಗೇನೋ ವಾಪಸ್ ಬಂದ್ವಿ. ಸೊ ಗೊತ್ತಾಯ್ತಲ್ಲ, ವೀಕೆಂಡ್ಸಲ್ಲಂತೂ ಬರಲೇಬಾರ್ದು. ಬಂದ್ರೂ ಆ ಟೈಮ್ಗೆ ಬರಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.